ಒಂದೇ ರಾತ್ರಿಯಲ್ಲಿ ಇರಾನ್ನ ಅಳಿಸಿ ಬಿಡಬಹುದು, ಆ ರಾತ್ರಿ ಇಂದೇ ಬರಬಹುದು ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಲಾಸ್ಟ್ ವಾರ್ನಿಂಗ್ ಇದು, ಕಟ್ಟಕಡೆಯ ವಾರ್ನಿಂಗ್ ಆಗಿದೆ. 10 ದಿನಗಳ ಡೆಡ್ಲೈನ್ ಬಳಿಕ ಇರಾನ್ಗೆ ಇದೀಗ ಕೆಲವು ಗಂಟೆಗಳ ಗಡುವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಜಗತ್ತಿನ ಯಾರ ಬಳಿಯೂ ನಮ್ಮಷ್ಟು ಶಸ್ತ್ರಾಸ್ತ್ರಗಳಿಲ್ಲ. ಇಂದಿನ ನಿರ್ಧಾರಕ್ಕೆ ದೇಶವೇ ಕಾತರದಿಂದ ಕಾಯ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಎಂದಿಗೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ. ಹೀಗಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಟ್ಟಕಡೆಯ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇರಾನ್ ಅನ್ನು ಅಮೆರಿಕ ಸರ್ವನಾಶ ಮಾಡುತ್ತೆ. ಸೇತುವೆಗಳು, ವಿದ್ಯುತ್ ಸ್ಥಾವರಗಳು ಉಳಿಯೋದಿಲ್ಲ. ಇರಾನ್ ಅವರ ಬಳಿ ಏನೆಂದೂ ಇರೋದಿಲ್ಲ. ಸಂಧಾನ ತಿರಸ್ಕರಿಸಿದ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅದಕ್ಕಿಂತಲೂ ಮುಂದೆ ಹೋಗುವುದಿಲ್ಲ, ಯಾಕಂದ್ರೆ ಅವೆರಡಕ್ಕಿಂತ ಕೆಟ್ಟದಾದ ಆಯ್ಕೆಗಳಿವೆ. ವೈಟ್ ಹೌಸ್ನಲ್ಲಿ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಟ್ರಂಪ್ ನೀಡಿದಂತಹ ಗಡುವು ಇಂದಿಗೆ ಅಂತ್ಯ ಆಗ್ತಾ ಇದ್ದು, ಟ್ರಂಪ್ ಶಾಂತಿ ಒಪ್ಪಂದದ ಪ್ರಸ್ತಾಪವನ್ನು ಇರಾನ್ ತಿರಸ್ಕರಿಸಿದ ಬೆನ್ನಲ್ಲೇ ಟ್ರಂಪ್ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇರಾನ್ಗೆ ಕಟ್ಟಕಡೆಯ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈಸ್ಟರ್ನ್ ಟೈಮ್ 8 ಗಂಟೆ ಕಾಲಾವಕಾಶ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದು. ಈಸ್ಟರ್ನ್ 8 ಗಂಟೆ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ 5:30ವರೆಗೆ ಟ್ರಂಪ್ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 7 ದಿನಗಳ ಕಾಲ ವಿಸ್ತರಣೆ ಅಂತ ಹೇಳಿದರು. ಆದರೆ ನಾನು ಅವ್ರಿಗೆ 10 ದಿನಗಳ ಕಾಲ ಕೊಟ್ಟಿದ್ದೇನೆ. ನಾಳೆವರೆಗಷ್ಟೇ ಅವರಿಗೆ ಸಮಯ ಇದೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಈಸ್ಟರ್ನ್ ಟೈಮ್ 8 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದೇನೆ ಅಂತ ಟ್ರಂಪ್ ಹೇಳಿದ್ದು. ಇದಾದ ನಂತರದಲ್ಲಿ ಸೇತುವೆಗಳಿರೋದಿಲ್ಲ, ವಿದ್ಯುತ್ ಸ್ಥಾವರಗಳು ಕೂಡ ಇರೋದಿಲ್ಲ, ಎಲ್ಲವೂ ಕೂಡ ಅಂತ್ಯವಾಗುತ್ತೆ ಅಂತ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಇರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಬೆದರಿಕೆ ಬೆನ್ನಲ್ಲೇ ಟ್ರಂಪ್ ಬೆದರಿಕೆಯ ಬೆನ್ನಲ್ಲೇ ಇರಾನ್ ಎಚ್ಚೆತ್ತುಕೊಂಡಿದೆ. ವಿದ್ಯುತ್ ಸ್ಥಾವರಗಳ ಬಳಿ ರ್ಯಾಲಿ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಿದ್ದು. ಇರಾನ್ ಜನತೆಗೆ ರ್ಯಾಲಿ ನಡೆಸುವುದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಇನ್ನು ದೇಶದಾದ್ಯಂತ ವಿದ್ಯುತ್ ಸ್ಥಾವರಗಳಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅಮೆರಿಕದ ಬಾಂಬ್ ದಾಳಿ ಬೆದರಿಕೆಯನ್ನು ಖಂಡಿಸುವುದಕ್ಕೆ ನಿರ್ಧರಿಸಲಾಗಿತ್ತು. ಕಲಾವಿದರು, ಕ್ರೀಡಾಪಟುಗಳು ಹಾಗೂ ಯುವಕರು ಭಾಗಿಯಾಗ್ತಿದ್ದು. ದೇಶದ ಮೂಲಸೌಕರ್ಯಗಳ ರಕ್ಷಣೆಗೆ ಇರಾನ್ ಹೊಸ ತಂತ್ರವನ್ನು ಹಿಡಿತಾ ಇದೆ. ಟ್ರಂಪ್ ಈಗಾಗಲೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದು. ವಿದ್ಯುತ್ ಸ್ಥಾವರಗಳು ಕೂಡ ಇರೋದಿಲ್ಲ, ಯಾವ ಸೇತುವೆಗಳು ಕೂಡ ಇರೋದಿಲ್ಲ, ಎಲ್ಲವೂ ಕೂಡ ಸರ್ವನಾಶವಾಗುತ್ತೆ ಅಂತ ಹೇಳಿದಂಥ ಬೆನ್ನಲ್ಲೇ ಇರಾನ್ ಕೂಡ ಎಚ್ಚರಿಕೆಯನ್ನು ವಹಿಸಿದ್ದು ರ್ಯಾಲಿ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಅಲ್ಲಿರುವಂಥ ಜನರಿಗೆ ಈಗಾಗಲೇ ಸೂಚನೆ